2028ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರೇ ಆಗಬೇಕು, ಪಕ್ಷ ಯಾವುದೊಂದು ನೋಡಿದ್ವಿ, ಯಾವ ಪಕ್ಷ ಸರ್ಕಾರ ಮಾಡಬೇಕು ಅಂತ, ಯಾರು ಜನಪ್ರಿಯ ನಾಯಕ ಅಂತ ನೋಡಿದ್ವಿ. ಆದರೆ ಹೂ ಶುಡ್ ಬಿಕಮ್ ಅವರ್ ಚೀಫ್ ಮಿನಿಸ್ಟರ್, ಯಾರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು 2028ರಲ್ಲಿ ಅಂತ ನೋಡಿದಾಗ ನಿಜಕ್ಕೂ ಕೂಡ ಅಚ್ಚರಿ ಕಾದಿದೆ. ಹೌದು, ಅದನ್ನು ಒಪ್ಪಲೇಬೇಕು. ಯಾರು ಊಹಿಸದ ಆ ನಾಯಕನೇ ಜನರ ಮೊದಲ ಆಯ್ಕೆ, ನಂಬರ್ 1 ಚಾಯ್ಸ್. ಒಕ್ಕಲಿಗ ನಾಯಕನೇ ಮುಖ್ಯಮಂತ್ರಿ ಆಗಬೇಕು ಅಂತ ಮಹಾಜನತೆ ಅಪೇಕ್ಷೆ ಪಟ್ಟಂಗೆ ಕಾಣ್ತಾ ಇದೆ ಈ ಸರ್ವೆನ ನೋಡಿದ್ರೆ. ಹಾಗಿದ್ರೆ ಯಾರ ಪರ ಜನರ ಒಲವು, ಯಾರಿಗೆ ಜನರ ಅಭಿಮತ, ಜನರ ಒಲವು ನಾಡಿಮಿಡ್ತಾ ಹಿಂಗಿದೆ ತಿಳಿಯೋಣ. ಬಿ ಕ್ಯೂರಿಯಸ್. ಎಸ್, ಐ ಆಮ್ ಆಲ್ಸೋ ಸೋ ಕ್ಯೂರಿಯಸ್. ಯಾಕಂತ ಹೇಳಿದ್ರೆ ನಿನ್ನೆ ಇರುವಂಥ ಒಂದು ಒಪಿನಿಯನ್ ಇವತ್ತಿರುತ್ತೆ ಅಂತ ಹೇಳೋಕೆ ಸಾಧ್ಯ ಇರಲ್ಲ. ಹಂಗಂತ ಏಕಾಏಕಿ ಒಂದು ದಿನದಲ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗ್ಬಿಡುತ್ತಾ ಅಂತ ಶರ ಬರೆಯೋಕ್ಕಾಗಲ್ಲ. ಆದರೆ ಒಂದಿಷ್ಟು ಕ್ಯೂರಿಯಸ್ ಆಗಿರೋಣ, ನ್ಯೂ ಪಾಸಿಬಿಲಿಟೀಸ್ಗೆ ನಾವು ಅವಕಾಶ ಮಾಡಿಕೊಡ್ಬೇಕಲ್ವಾ. ಇವತ್ತು ಹೇಳ್ತಾ ಇದ್ದೀವಿ 2028ರಷ್ಟೊತ್ತಿಗೆ ನಾವು ಈ ಎಲ್ಲ ರಿಸಲ್ಟ್ ಕೂಡ ತಲೆ ಕೆಳಗಾಗಿ ನೀವು ರಿಸಲ್ಟ್ ಕೊಡುವಂಥ ತಾಕತ್ತು ಯಾರಿಗಿರೋದು? ಒನ್ ಆ್ಯಂಡ್ ಓನ್ಲಿ ಯು, ನಿಮಗೆ ಮಾತ್ರ. ಎಸ್, ಈಗ 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ರಿವೀಲ್ ಹೂ ಈಸ್ ದ ಪರ್ಸನ್ ಹೂ ಶುಡ್ ಬಿಕಮ್ CM. 2028ಕ್ಕೆ HD ಕುಮಾರಸ್ವಾಮಿ CM ಆಗಬೇಕು ಅನ್ನುವ ಇಂಗಿತ ವ್ಯಕ್ತವಾಗಿದೆ. ದಳಪತಿ HDKಗೆ ಬಹುಪರಾಕ್ ಅಂತ ಹೇಳಿದ್ದಾರೆ ಕರ್ನಾಟಕದ ಜನತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚು ಓಟ್ಗಳನ್ನ ಸದ್ಯಕ್ಕೆ ಈ ಸರ್ವೆಯಲ್ಲಿ, ಅಶ್ವವೇಗ ಸರ್ವೆಯಲ್ಲಿ ಪಡೆದುಕೊಂಡಿದ್ದಾರೆ. ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗಿಂತ ಹೆಚ್ಚು ಮತ. ಪಾಯಿಂಟ್ ಟು ಬಿ ನೋಟೆಡ್, 2028ರಲ್ಲಿ CM ಆಗೋ ರೇಸ್ನಲ್ಲಿ ಕುಮಾರಸ್ವಾಮಿ ನಂಬರ್ 1 ಸ್ಥಾನದಲ್ಲಿ JDS ಸಾರಥಿ HD ಕುಮಾರಸ್ವಾಮಿ. ನಂಬರ್ 2ನೇ ಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವೆರಿ ಇಂಟ್ರೆಸ್ಟಿಂಗ್. 3ನೇ ಸ್ಥಾನದಲ್ಲಿ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್. ಆದರೆ ಏನು ಬೇಕಾದರೂ ಆಗಬಹುದು. ನಂಬರ್ 4ನೇ ಸ್ಥಾನದಲ್ಲಿದ್ದಾರೆ BJPಯ BY ವಿಜೇಂದ್ರ. ಅಂದರೆ ಅವರು ಅಷ್ಟು ಸದ್ದು ಮಾಡ್ತಾ ಇಲ್ಲ ಅನ್ನೋದು ಶಾಕಿಂಗ್ ರಿಸಲ್ಟ್, ನೋ ಡೌಟ್ ಎಟ್ ಆಲ್. ಅಶ್ವವೇಗ ಸರ್ವೆಯಲ್ಲಿ ಹೊರಗೆ ಬಿದ್ದಿದೆ ಶಾಕಿಂಗ್ ರಿಸಲ್ಟ್. ಓಕೆ, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದ್ರು. ಈಗ ಜನಮನ್ನಣೆಯನ್ನು ಗಳಿಸೋ ನಿಟ್ಟಿನಲ್ಲಿ ಅವರು ಮುಂದಿದ್ದಾರೆ. ಮುಖ್ಯಮಂತ್ರಿ ಆದರೆ ಅವರು ಆಗಬೇಕು ಅಂತ. ಅಂದರೆ ಆರಂಭದಲ್ಲಿ ನೀವು ಗಮನಿಸಿದ್ರಿ, ಯಾವ ಪಕ್ಷ ಸರ್ಕಾರ ರಚಿಸಬೇಕು ಅಂತ ಕೇಳಿದಾಗ JDSಗೆ ಸಿಕ್ಕಂಥ ವೋಟ್ ಪರ್ಸೆಂಟೇಜ್ ಎಷ್ಟು ಗೊತ್ತಾ? ಎಸ್, ಯು ಆರ್ ರೈಟ್, 13%. JDS ಅಂತ ಬಂದಾಗ ನಂಬರ್ ಕಡಿಮೆ ಇದೆ. ಆದರೆ HD ಕುಮಾರಸ್ವಾಮಿ ಅಂತ ಬಂದಾಗ ನಂಬರ್ 1. ಅಂದರೆ ಅವರ ಪಕ್ಷ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ HD ಕುಮಾರಸ್ವಾಮಿಗಿರುವಂಥ ವರ್ಚಸ್ಸು ಇಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾ ಇದೆ ಅನ್ನೋದು ನಾವು ನೋಡ್ಬೋದು. ಎಸ್, 2028ಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಇವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ. 45% ಆಫ್ ವೋಟ್ಸ್ HD ಕುಮಾರಸ್ವಾಮಿಗೆ, ಸಿದ್ದರಾಮಯ್ಯನವರ ಪರವಾಗಿ 27%, DK ಶಿವಕುಮಾರ್ ಅವರ ಪರವಾಗಿ 18%, BY ವಿಜಯೇಂದ್ರ ಕೇವಲ 10% ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಜನಪ್ರಿಯ ನಾಯಕರು ಯಾರು ಅಂತ ಬಂದಾಗ ಅಲ್ಲಿ ಸಿದ್ದರಾಮಯ್ಯ ಆ ಸ್ಥಾನವನ್ನು ಅಲಂಕರಿಸ್ತಾರೆ. ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿದಾಗ HD ಕುಮಾರಸ್ವಾಮಿ ಅವರು ಆ ಸ್ಥಾನವನ್ನು ಅಲಂಕರಿಸ್ತಾರೆ. ನಾವಿನ್ನೂ ಹೇಳಿಲ್ಲ ಪಕ್ಷ ಸಂಘಟನಾ ಚತುರ ಯಾರು ಅಂತ ಕೇಳಿದರೆ ಮೋಸ್ಟ್ಲಿ DK ಶಿವಕುಮಾರ್ ಬರ್ಬೋದೇನೋ ಸ್ಟ್ರಾಟಜೀಸ್ ಅಂತ ಬಂದಾಗ. ಬಟ್ ನಮ್ಮ ಜನಕ್ಕೆ ಏನ್ರಿ ಬೇಕಾಗಿದೆ, ಯಾರು ಸರ್ಕಾರ ಬರಬೇಕು, ಅವ್ರು ಸಂಘಟನೆ ಮಾಡ್ಕೋತಾರೋ ಅಲ್ಲಿ ವಿಂಗಡಣೆ ಮಾಡ್ಕೋತಾರೋ ಪಂಗಟನೆ ಮಾಡ್ಕೋತಾರೋ ಅದಲ್ಲ ಪ್ರಶ್ನೆ ಅಲ್ವಾ. ನಮಗೆ ಒಳ್ಳೆ ಆಡಳಿತ ಕೊಡಬೇಕು. ಇವ್ರು ಮಾತಾಡೋದು ಯಾಕೋ ಕನ್ಸರ್ನ್ ತೋರಿಸ್ತಾರೆ ಜನರ ಪರವಾಗಿ ಅಂತ ಹೇಳಿದಾಗ ಅದು HD ಕುಮಾರಸ್ವಾಮಿಯವರು ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿದ್ದಾರೆ. ಅದು ಕೂಡ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ.